ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಎಲ್ಲಾದರೂ ಒಂದು ಅತ್ಯಾಚಾರ ನಡೆದ್ರೆ ಅಂದರೆ ನಾವು ಇತ್ತೀಚೆಗೆ ಸುಮಾರು ಸುದ್ದಿಗಳನ್ನ ಕೇಳ್ತಾ ಇದ್ದೀವಿ. ಅಲ್ಲೆಲ್ಲೋ ಒಂದು ಮಗು ಮೇಲೆ, ಚಿಕ್ಕ ಮಗು ಮೇಲೆ ಅತ್ಯಾಚಾರ ಆಯಿತು, ಹಾಗೆ ವಯಸ್ಸಾದಂತಹ ಅಜ್ಜಿ ಮೇಲೆ ಅತ್ಯಾಚಾರ ಆಯಿತು. ಈ ರೀತಿಯಾಗಿ ತುಂಬ ವಿಷಯಗಳನ್ನು ಕೇಳ್ತಾ ಇರ್ತೀವಿ. ಹೀಗೆ ವಿಷಯಗಳನ್ನ ಕೇಳಿದ್ರೆ ಸಾಕು, ಎಂಥವ್ರಿಗೂ ಸಹ ಒಂದ್ಸಲ ನಮ್ಮ ಮನೇಲಿರುವಂತಹ ಚಿಕ್ಕ ಮಕ್ಕಳಾಗಿರ್ಬೋದು, ವಯಸ್ಸಾದಂತಹ ನಮ್ಮ ಅಮ್ಮನೋ ಅಜ್ಜಿನೋ, ಈ ರೀತಿಯಾಗಿ ಯಾರ್ದೋ ಒಂದು ಮುಖ ನಮ್ಮ ಕಣ್ಮುಂದೆ ಬಂದು ನಮ್ಮ ರಕ್ತ ಕುದಿಯುತ್ತೆ. ಇಂಥದ್ದೆಲ್ಲ ನಡೀತಾ ಇದೆಯಲ್ಲ ಈ ಒಂದು ಪ್ರಪಂಚದಲ್ಲಿ, ಸಮಾಜದಲ್ಲಿ ಅಂತೇಳಿ ನಮ್ಮ ರಕ್ತ ಕುದಿಯೋಕೆ ಸ್ಟಾರ್ಟ್ ಆಗುತ್ತೆ. ಆ ತರಹದ ಒಂದು ಅತ್ಯಾಚಾರ ಮಾಡಿದವನು ಅವನು ಏನಿರ್ತಾನೆ, ಅವನ್ನ ಪೊಲೀಸ್ ಕೈ ಕೊಡದೆ ನಮ್ಮ ಕೈ ಸಿಕ್ಕರೆ ನಡು ಬೀದಿಲಿ ಕತ್ತರಿಸಾಕ್ಬಿಡ್ಬೇಕು ಅಂತ ಅನ್ಸೋದು ಸಹಜ ತಾನೆ. ಅಷ್ಟು ಕೋಪ ಬರುತ್ತೆ ಅಲ್ವಾ? ಪಾಪರಿ ಆ ಮಗು ಅದೇನು ಕರ್ಮ ಮಾಡಿ ಅಂತ ಅಪ್ಪ ಅಮ್ಮನ ಹೊಟ್ಟೆಲಿ ಹುಟ್ಟೋ ಗೊತ್ತಿಲ್ಲ. ಈಗ ನಾನು ಹೇಳಕ್ಕೆ ಹೊರಟಿರೋದು ಇದೊಂದು ಜಾರ್ಖಂಡ್ನಲ್ಲಿ ನಡೆದಿರುವಂತಹ ಒಂದು ಘಟನೆ. ಎಲ್ಲಿ ನಡೆದ್ರೇನು ಅತ್ಯಾಚಾರನೇ, ಮಗುನೇ ಅಲ್ವಾ? ಪಾಪ 3 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ನಡೆದಿದೆ. ಪೊಲೀಸು ಕೋರ್ಟು ಅಂತ ಹೋಗದೆ ಆ ಮಗುವಿನ ಅಪ್ಪ ಅಮ್ಮ ಮಾಡಿರೋ ಘನಂದಾರಿ ಕೆಲಸ ಕೇಳಿದ್ರೆ ಎಂಥವ್ರಿಗೂ ಸಹ ಸಿಟ್ಟು ಬರುತ್ತೆ. ಏನು ಮಾಡಿದ್ದಾರೆ ಅಂದರೆ, ಪಂಚಾಯಿತಿ ಕಟ್ಟೆಗೆ ಹೋಗ್ತಾರೆ. ಅವರು ಹಳ್ಳಿಲಿರುವಂಥ ಒಂದು ಪಂಚಾಯಿತಿ ಕಟ್ಟೆಗೆ ಅವ್ರ ಮಗುವಿಗೆ ನ್ಯಾಯ ಕೊಡ್ಸೋಕ್ಕೆ ಅಂತ ಹೇಳ್ಬಿಟ್ಟು, ನ್ಯಾಯ ಕೇಳೋಕೆ ಅಂತ ಹೇಳ್ಬಿಟ್ಟು ಪಂಚಾಯಿತಿ ಕಟ್ಟೆಗೆ ಹೋಗಿದ್ದಾರೆ. ನ್ಯಾಯ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಿದ್ದಾರೆ. ಆದರೆ ಅಲ್ಲಿ ಯಾವ ಥರ ನ್ಯಾಯ ಸಿಕ್ಕಿದೆ ಗೊತ್ತಾ? ಅಲ್ಲಿ ನ್ಯಾಯ ಕೊಡಿಸ್ಬೇಕಾದಂತಹ ದೊಡ್ಡ ಮನುಷ್ಯರು ಏನಿದ್ದಾರಲ್ಲ, ಅವರು ಈ ಅತ್ಯಾಚಾರ ಕೇಸನ್ನು ಮುಚ್ಚಿ ಹಾಕೋದಕ್ಕೆ, ಹಾಗೇನೆ ಅತ್ಯಾಚಾರ ಮಾಡಿದವನು ಕೊಡುವಂಥ ಒಂದು ಎಂಜಲ್ ಕಾಸಿಗೆ ಆಸೆ ಬಿದ್ದು ಆ ಕೇಸನ್ನು ಮುಚ್ಚಿ ಹಾಕೋಕೆ ನೋಡಿದ್ದಾರೆ. ಜೊತೆಗೆ ಅಲ್ಲಿ ಪಂಚಾಯಿತಿ ಸದಸ್ಯರು ಅತ್ಯಾಚಾರಿಗೆ 1 ಲಕ್ಷ ರೂಪಾಯಿ ದಂಡ ವಿಧಿಸ್ತಾರೆ. ಅಂದರೆ ಅವ್ನು ಮಾಡಿದ ತಪ್ಪಿಗೆ 1 ಲಕ್ಷ ರೂಪಾಯಿ ದಂಡ ಅಂತೆ. ಆ ಮಗುವನ್ನು ಅತ್ಯಾಚಾರ ಮಾಡಿದ್ದಕ್ಕೆ 1 ಲಕ್ಷ ರೂಪಾಯಿ ದಂಡ ವಿಧಿಸ್ತಾ ಅಲ್ಲಿ ಮುಗೀತು ಅವನಿಗೆ ಶಿಕ್ಷೆ. ಆ ಒಂದು ಹಣವನ್ನು ಏನು ಮಾಡ್ತಾರೆ? ಆ 1 ಲಕ್ಷ ರೂಪಾಯಿನ ಆ ತಂದೆ ತಾಯಿಗೂ ಕೊಡಲ್ಲ, ಏನಿಲ್ಲ. ಬದಲಾಗಿ ಆ ದುಡ್ಡಲ್ಲಿ ಹೆಂಡ ಕುಡಿದು ಮಾಂಸ ತಿಂದು ಪಾರ್ಟಿ ಮಾಡ್ತಾರೆ. ಇದಲ್ವಾ ನ್ಯಾಯ ಅಂದರೆ? ಇದು ಅಲ್ಲ, ಎಂಥ ದರಿದ್ರ ಜನರಿ ಇವರು. ಏನೋ ಬಿಡಪ್ಪ, ಸಣ್ಣ ಪುಟ್ಟ ಜಗಳಗಳು ಅಂದರೆ, ಇಲ್ಲ ಏನೋ ಒಂದು ಜಮೀನಿನ ಗಲಾಟೆ ಇರ್ಬೋದು, ಅಥವಾ ಒಂದು ಅಣ್ಣ ತಮ್ಮದಿರು ಹೊಡೆದಾಡಿಕೊಂಡು ಗಲಾಟೆ ಮಾಡ್ಕೊಂಡಿರ್ಬೋದು, ಅಥವಾ ಒಂದು ಸಣ್ಣ ಪುಟ್ಟ ಗಲಾಟೆಗಳನ್ನು ಒಂದು ಊರೊಳಗಡೆ ಬಗೆಹರಿಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ, ಅದು ಸಹಜ, ಅದು ಎಲ್ಲರೂ ಮಾಡುವಂಥದ್ದೇ, ಓಕೆ ಮಾಡ್ಕೊಳ್ಳಿ. ಆದರೆ ಇದು ಅತ್ಯಾಚಾರ ಕೇಸ್ ರೀ. ಈ ಅತ್ಯಾಚಾರ ಕೇಸ್, ಅದರಲ್ಲೂ 3 ವರ್ಷದ ಮಗು ಮೇಲೆ, ಯಪ್ಪ, ಇಂಥ ಜನಗಳು ಈಗಲೂ ಇದ್ದಾರಾ ಅಂತ ಅನಿಸುತ್ತೆ. ಹೀಗೆ ಪಾರ್ಟಿ ಮಾಡಬೇಕಾದ್ರೆ ಪೊಲೀಸರು ಬರ್ತಾರೆ, ಎಲ್ಲರನ್ನ ಅರೆಸ್ಟ್ ಮಾಡ್ತಾರೆ. ಅದರಲ್ಲೂ ಅವನು ಅತ್ಯಾಚಾರ ಇರ್ತಾನಲ್ಲ, ಅತ್ಯಾಚಾರ ಮಾಡಿರುವಂಥ ಆರೋಪಿ, ಅವನು ಸಹ ಅರೆಸ್ಟ್ ಮಾಡ್ತಾರೆ. ಆಗ ಏನೇನಾಯಿತು ಅನ್ನುವಂಥ ಕಥೆಯನ್ನು ಸಂಪೂರ್ಣವಾಗಿ ಅವನು ಹೇಳ್ಕೊಂಡಿದ್ದಾನೆ. ಆರೋಪಿ ಏನಿದ್ದಾನೆ, ಅವನು ಸುನಿಲ್ ಅಂತ, ಶನಿವಾರ ಅವನಿಗೆ ಗೊತ್ತಿರುವಂಥ ಒಂದು ಮನೆಗೆ ಹೋಗ್ತಾನೆ. ಆ ಮನೇಲಿ 3 ವರ್ಷದ ಹೆಣ್ಮಗು ಇರುತ್ತೆ. ಆತ ಹೋದಂಥ ಟೈಮಲ್ಲಿ ಮಗುವಿನ ತಾಯಿ ಕೂಡ ಮನೇಲಿ ಇರ್ತಾರೆ. ತಾಯಿ ತನ್ನ ಕೆಲಸಗಳನ್ನು, ಮನೆ ಕೆಲಸಗಳನ್ನು ಮಾಡಿಕೊಂಡು ಬ್ಯುಸಿಯಾಗಿರ್ತಾರೆ. ಅಂಥ ಟೈಮ್ ನೋಡಿಕೊಂಡು ಆ ಸುನೀಲ, ನಾನು ಮಗು ನೋಡ್ಕೊತೀನಿ, ನೀವು ನಿಮ್ಮ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಅದಕ್ಕೆ ಆ ತಾಯಿ ಆಯ್ತಪ್ಪ ನೋಡ್ಕೊ ಅಂತ ಕೂಡ ಹೇಳ್ತಾರೆ. ಮಗುವನ್ನು ಇನ್ನೊಂದು ರೂಮಿಗೆ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡ್ತಾನೆ ಆ ಮಗು ಮೇಲೆ. ಇದರಿಂದ ಮಗುಗೆ ಗಾಯ ಆಗಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ತಕ್ಷಣ ತಾಯಿ ಕೆಲಸ ಮಾಡ್ತಿರ್ತಾಳಲ್ಲ ಅವಳು, ಆ ಮಗು ಅಳೋದನ್ನು ಕೇಳಿಸ್ಕೊಂಡು ಓಡ್ ಬರ್ತಾರೆ. ಆಗ ಆ ಒಂದು ಮಗುವಿನ ಪರಿಸ್ಥಿತಿ ನೋಡಿಬಿಟ್ಟು ತಾಯಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಳೆ. ಈ ಒಂದು ಅತ್ಯಾಚಾರದ ಬಗ್ಗೆ ಪೊಲೀಸರಿಗೆ ದೂರನ್ನು ಕೊಡೋ ಬದಲು ಈ ಮಹಾನ್ ತಾಯಿ ಏನು ಮಾಡಿದ್ದಾಳೆ, ಆರೋಪಿಯನ್ನು ಬಚಾವ್ ಮಾಡಬೇಕು. ಈ ತಾಯಿ ಪೊಲೀಸ್ಗೆ ದೂರು ಕೊಟ್ಟಿದ್ರೆ ಈ ಥರ ಆಗ್ತಾನೆ ಇರಲಿಲ್ಲ. ಹೋಗ್ಬಿಟ್ಟು ಅವಳು ನ್ಯಾಯ ಕೇಳಕ್ಕೆ ಅಂದ್ಬಿಟ್ಟು ಅಲ್ಲಿ ಕಟ್ಟೆಲಿ ಹೋಗಿ ಕೂತ್ಕೊತಾಳೆ. ನ್ಯಾಯ ಕೊಡಿಸಿ ಅಂತ ಹೇಳಿಬಿಟ್ಟು ಒಂದು ಹಳ್ಳಿಯಲ್ಲಿ ಪಂಚಾಯಿತಿ ಕಟ್ಟೆಗೆ ಹೋಗಿ ಕೂತ್ಕೋತಾಳೆ. ಆತನಿಗೆ 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಅಲ್ಲೇ ಆ ಊರಿನವರೆಲ್ಲ ಸೇರಿಕೊಂಡು ಪ್ರಯತ್ನ ಕೂಡ ಮಾಡ್ತಾರೆ. ಪೊಲೀಸರಿಂದ ತಪ್ಪಿಸ್ಕೊಳ್ಬಹುದು ಅನ್ನುವಂಥ ಒಂದು ಸಮಾಧಾನ ಆ ಒಂದು ಅತ್ಯಾಚಾರಿ ಆರೋಪಿ ಏನಿರ್ತಾನೆ ಸುನಿಲ್ಗೆ ಇರುತ್ತೆ. ಯಾಕಂದರೆ ಆ ಒಂದು ದಂಡ ಕಟ್ಬಿಟ್ರೆ ಸಾಕಲ್ಲ, 1 ಲಕ್ಷ ರೂಪಾಯಿ ಹೆಂಗೂ ದಂಡ ಹಾಕಿದ್ದಾರೆ. ಆ ಒಂದು ದಂಡದ ಅಮೌಂಟ್ ಕಟ್ಬಿಟ್ರೆ ನಾನು ಹೆಂಗೂ ಪೊಲೀಸ್ ಅರೆಸ್ಟ್ ಮಾಡಲ್ಲ, ನನಗೆ ಶಿಕ್ಷೆ ಆಗಲ್ಲ ಅಂತ ಒಂದು ಸಮಾಧಾನ ಅವನಿಗೆ ಒಂದು ಇರುತ್ತೆ. ಒಟ್ಟು 1 ಲಕ್ಷ ರೂಪಾಯಿಲಿ ತಕ್ಷಣ 20,000 ರೂಪಾಯಿ ಪಂಚಾಯತಿಗೆ ಕೊಡಬೇಕಾಗಿತ್ತಂತೆ.
ಇನ್ನುಳಿದಂಥ 80,000 ರೂಪಾಯಿಗಳನ್ನು ಒಂದು ವಾರದೊಳಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಪಂಚಾಯಿತಿ ಕಟ್ಟೆಯಲ್ಲಿ ತೀರ್ಮಾನ ಮಾಡ್ತಾರೆ ಅವನಿಗೆ. ಅದಕ್ಕೆ ಆತನು ಸಹ ಆರಾಮಾಗಿ ಒಪ್ಕೋತಾನೆ. ಪಂಚಾಯತ್ ಸದಸ್ಯರು ಆತ ಕೊಟ್ಟಂತಹ 20,000 ರೂಪಾಯಿ ಸ್ಟಾರ್ಟಿಂಗ್ ಏನಿರುತ್ತೆ ಹೇಳಿರ್ತಾರಲ್ಲ ಈಗಲೇ ಕೊಡಬೇಕು ಅಂತ, ಆ 20,000 ರೂಪಾಯಿನ ಸಂತ್ರಸ್ತರ ಮನೆಗೆ ಅಂದರೆ ಆ ಮಗು ಮನೆಗೆ ಕೊಡ್ದೇನೆ ತಾವೇ ಎಲ್ಲರೂ ಸೇರಿಕೊಂಡು ಯಾರ್ಯಾರು ಇರ್ತಾರೆ ಎಲ್ಲ ಫ್ರೆಂಡ್ಸು ಗಿನ್ಸು ಪಂಚಾಯತಿ ಕಟ್ಟೆಯವರು, ಅವನು ಆರೋಪಿ ಏನಿರ್ತಾನೆ ಅವನು ಎಲ್ಲ ಸೇರಿಕೊಂಡು ರಾತ್ರಿ ಮಾಂಸ ಹಾಗೆ ಮದ್ಯದ ಭರ್ಜರಿ ಪಾರ್ಟಿಯನ್ನು ಮಾಡಿಕೊಂಡು ಖರ್ಚು ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದಂತಹ ಊರಿನಲ್ಲಿ ಯಾರೋ ಒಬ್ಬ ಗಾಗ್ರಾ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಹೇಳ್ತಾನೆ. ಪೊಲೀಸರು ತಕ್ಷಣವೇ ಅಲ್ಲಿ ಬಂದುಬಿಟ್ಟು ಎಣ್ಣೆ ಪಾರ್ಟಿ ಮಾಡ್ತಿದ್ದಾಗ ಆರೋಪಿ ಸುನಿಲ್ನನ್ನು ಅರೆಸ್ಟ್ ಮಾಡ್ತಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.